ರಾಜಕೀಯ ಬದುಕಲ್ಲಿ ಬಹುಶಃ ಪ್ರಥಮ ಬಾರಿಗೆ ಕಾಪು ಕ್ಷೇತ್ರ ಇತಿಹಾಸದಲ್ಲಿಯೇ ಅನಿವಾರ್ಯವಾಗಿ ತಾಯಿಯ ಸನ್ನಿಧಾನಕ್ಕೆ ಬರ್ತಕ್ಕಂಥ ಅನಿವಾರ್ಯತೆ ನನಗೆ ಬಂತು. ಯಾಕಂತ ಹೇಳಿದ್ರೆ ಯಾವುದೇ ಆಯಿತು ವಿರೋಧ ಪಕ್ಷದಲ್ಲಿದ್ದುಕೊಂಡು ಹೋರಾಟ ಮಾಡ್ತಕ್ಕಂಥದ್ದು, ಹರತಾಳ ಮಾಡ್ತಕ್ಕಂಥದ್ದು ಅವರಿಗೆ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ. ಆದರೆ ನಿರಂತರವಾಗಿ ಸುಳ್ಳು ಅಪಪ್ರಚಾರವನ್ನು ನನ್ನ ಕುಟುಂಬದ ಮೇಲೆ, ನನ್ನ ಮಗನ ಮೇಲೆ ಮಾಡ್ತಕ್ಕಂಥದ್ದು, ಅಂದರೆ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ M11 ಕಂಪನಿ ಇದು ಮಾಡಿದಾಗ ಅವ್ರು ಹೇಳಿದರು, ಹೊರಗಡೆ ತಂದೆ ಹೋರಾಟ ಮಾಡ್ತಾರೆ, ಮುಂದೆ ಒಳಗಡೆ ಮಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತೇಳಿ. ನನ್ನ ಮಗ ಒಂದು 10 ವರ್ಷ ಆಯಿತು ಈ ಊರು ಬಿಟ್ಟು. ನಾನು ಶಾಸಕನಾಗಿ 2.25 ವರ್ಷ ಆಯಿತು. ಹಾಗಾಗಿ ನಾನು ಇದನ್ನು ಯಾರ ಮುಂದೆ ಹೇಳಬೇಕು? ಸತ್ಯ ಸಾಯಬಾರ್ದು, ಸುಳ್ಳು ಬದುಕಬಾರ್ದು ಅಂತಕ್ಕಂಥ ಇದಿಟ್ಕೊಂಡು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದರು, ಇಲ್ಲ ಈ ಥರ ಆದರೆ ಎಷ್ಟು ದಿನ ತಡೆಯೋಣ ನಾವು? ಈ ಜನಕ್ಕೆ ಒಂದು ತಪ್ಪು ಸಂದೇಶ ಹೋಗಬಾರ್ದಲ್ಲ. ಭಾಳ ಕಷ್ಟಪಟ್ಟು ಈ ಬದುಕನ್ನು ನಾವು ಕಟ್ಟಿಕೊಂಡಂಥವ್ರು. ಮತ್ತು ನನಗೆ ಈ ರಾಜಕೀಯದಲ್ಲಿ ಅವ್ಯವಹಾರ ಮಾಡಿ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅವ್ಯವಹಾರ ಮಾಡಿ ಬದುಕ್ತಕ್ಕಂಥ ಅನಿವಾರ್ಯತೆ ನನಗಿಲ್ಲ. ನನಗೆ ನನ್ನದೇ ಆಗಿರ್ತಕ್ಕಂಥ ವ್ಯವಹಾರ ನನಗಿದೆ. ಪ್ರತಿ ಕ್ಷಣದಲ್ಲೂ ಕೂಡ ಗೊಂದಲವನ್ನುಂಟು ಮಾಡುವಂಥದ್ದು, ಈ ಥರ ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ. ನಾನು ಅದಕ್ಕೆ ಒಳ್ಳೆಯ ಸ್ಥಾನದಲ್ಲಿ ನಿಂತು ಹೇಳ್ತೇನೆ. 2.25 ವರ್ಷ ಆಯಿತು ನಾನು ಯಾವುದೇ ನಾನಾಗಲಿ ನನ್ನ ಕುಟುಂಬದವರಾಗಲಿ ನಾವು ಯಾವುದೋ ಒಂದು ರಾಜಕೀಯವಾಗಿ ಯಾವುದೋ ದುರಾಡಳಿತ ಮಾಡಲಿಲ್ಲ ಮತ್ತು ಯಾವುದೋ ರಾಜಕೀಯ ಲಾಭ ಪಡ್ಕೊಂಡಿಲ್ಲ. ಹಾಗಾಗಿ ಅತ್ಯಂತ ನೋವಿನಿಂದ ನಾವಿಲ್ಲಿ ಬಂದಿರತಕ್ಕಂಥದ್ದು. ನಮಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲವ ಅಂದರೆ ಖಂಡಿತ ಶಕ್ತಿ ಇದೆ. ಆದರೆ ಸತ್ಯ ಮನನ ಆಗಬೇಕು. ಯಾಕಂದರೆ ಎಲ್ಲ ಕಡೆ ಸುಳ್ಳು ಸುದ್ದಿ ಅದನ್ನೇ ಮತ್ತೆ ಮತ್ತೆ ಈಗ ಗ್ಲೋಬಲ್ ಇದಂತ ಹೇಳ್ತಾರೆ. ಒಂದು ಸುಳ್ಳನ್ನು 10 ಸಲ 100 ಸಲ ಹೇಳಿದಾಗ ಅದು ಜನರಿಗೆ ಸತ್ಯ ಅಂತೇಳಿ ಅದು ಕಾಣುತ್ತೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಾವು ಈ ಥರ ಒಂದು ಇದು ಮಾಡ್ತೀವಿ. ಹಾಗೆ ಏನಾಯಿತು, ಮೊನ್ನೆ ಪಾದೂರಲ್ಲಿ ಭಾಷಣ ಮಾಡುವಾಗ ಅವ್ರ ಮಗ ಕಲ್ಲು ಬಂಡಿ ವ್ಯವಹಾರ ಮಾಡೋದು ತಪ್ಪನ್ನು ನಾನು ಹೇಳೋದಿಲ್ಲ. ಆದರೆ 1 ಕಿಲೋ ಕಲ್ಲನ್ನು ಕೂಡ ನಾವು ಅಲ್ಲಿಂದ ತೊಗೊಂಡು ಹೋಗಿಲ್ಲ. ಅದು ನಮ್ಮ ವ್ಯವಹಾರ ಕೂಡ ಅಲ್ಲ. ಅದು ಹಾಗೆ ಮಾಡ್ತಾರೆ. ಅನಂತರದಲ್ಲಿ ಮಾರಿಗುಡಿ ವಿಚಾರದಲ್ಲಿ ಮಗುವೀರರಿಗೆ ಇವರಿಂದ ಈಗ ಲಾಲಾಜಿ ಮಂಡವರು ಇಲ್ಲೇ ಇದ್ದಾರೆ, ಮಗುವೀರಿಗೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳ್ತಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇಲ್ಲಿ ಯಾರು ಟ್ರಸ್ಟ್ಗಳಾಗಬೇಕು ಅಂತ ಆಯ್ಕೆ ಮಾಡ್ತಕ್ಕಂಥದ್ದು ಅವರು ಕಾಂಗ್ರೆಸ್ನವರ ಬಿಟ್ಟಿದ್ದು, ನಮ್ಮದು ಯಾವುದೂ ನಡೆದಿಲ್ಲ ಇಲ್ಲಿ. ಹಾಗಾಗಿ ಆ ಪ್ರಕಾರ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಜಾತಿ ಹೊಡೆಯುವಂಥ ಕೆಲಸವನ್ನು ಧರ್ಮ ಹೊಡೆದಾಗಿದೆ ಬೇರೆಯವರು. ಈಗ ಜಾತಿ ಹೊಡೆಯುವಂಥ ಕೆಲಸವನ್ನು ಕೂಡ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಮಾಡ್ತಿದ್ದಾರೆ. ಹಾಗಾಗಿ ಈ ಸತ್ಯವನ್ನು ಜನರ ಮುಂದೆ ಇಡಬೇಕು, ತಾಯಿಯ ಮುಂದೆ ಇಡಬೇಕು ಅಂತೇಳಿ ಅತ್ಯಂತ ನೋವಿನಿಂದ. ಕಂಬಳದ ವಿಚಾರದಲ್ಲಿ ನನ್ನ ಹತ್ರ ನಿಮಗೆ ತೋರಿಸ್ತೇನೆ. ನಾವು ಏನು ಮಾಡಿದ್ವಿ, ಒಂದು ಮುಹೂರ್ತ ಅಂತ ಇರ್ತದೆ. ಆ 28ನೇ ತಾರೀಕಿಗೆ ಬೆಳಿಗ್ಗೆ 10:30ಯಿಂದ 11:30 ಅಂತೇಳಿ ಮುಹೂರ್ತ ಅಂತ ಫಿಕ್ಸ್ ಮಾಡ್ತಾರೆ. ನಾವು ಅದನ್ನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಇದು ಮಾಡಿದ್ವಿ. ಅವರಿಗೆ ನಾವು ಬ್ಯಾನರ್ ಹಾಕ್ತೀವಿ ಅಂತ ಹೇಳಿದ್ವಿ. ಅವರೇ ಹೇಳಿದರು, ಇಲ್ಲ ಖಂಡಿತ ಹಾಕಿ ಮಾಡಿ. ಆಮೇಲೆ ಎಲ್ಲರದ್ದು, ಆಮೇಲೆ ವಿನಯ್ ಕುಮಾರ್ ಸೊರಕೆ ಅವ್ರದ್ದು 2-3 ಬ್ಯಾನರ್ ಹಾಕಿದ್ವಿ, ಗಪೂರ್ ಅವ್ರದ್ದು ಬ್ಯಾನರ್ ಹಾಕಿದ್ವಿ, ಮಂಜುನಾಥ್ ಪೂಜಾರಿ ಅವ್ರದ್ದು ಬ್ಯಾನರ್ ಹಾಕಿದ್ವಿ, ಮಂಜುನಾಥ್ ಭಂಡಾರಿ ಅವ್ರದ್ದು ಬ್ಯಾನರ್ ಹಾಕಿದ್ವಿ. ಇನ್ನು ಕಂಬಳ ವ್ಯವಸ್ಥೆ ಹಾಗೆ ಅದು ಪಕ್ಷಾತೀತವಾಗಿ
ಜಾತ್ಯತೀತವಾಗಿ ಒಂದು ಧರ್ಮಾತೀತವಾಗಿ ನಡೀತಕ್ಕಂಥದ್ದು. ಅದು ಆ ಭಾಗದಲ್ಲಿ ಒಂದು ಕಮಲ ಆಗಬೇಕು ಅಂದರೆ 2024ರಲ್ಲಿ ನಮ್ಮ ಮಂಜುನಾಥ್ ಭಂಡಾರಿಯವರು ಕೂಡ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಹಾಗೆ ನನಗೂ ಕೂಡ ಒತ್ತಡ ಇತ್ತು. ನಾನು ಡಿ ಸಿ ಆರ್ಗೆ ಹೋಗಿ ಹೇಳ್ತೇನೆ, ಈ ಥರ ಒಂದು ಕಮಲ ಆಗಬೇಕಂತ ಅವ್ರ ಆಸೆ ಇದೆ, ಎಲ್ಲ ಜಾಗ ಕೊಡಿ. 6 ಎಕರೆ 31 ಸೆನ್ಸು ಜಾಗವನ್ನು ಸರ್ಕಾರ ಅದನ್ನು ಕ್ರೀಡಾ ಇಲಾಖೆಗೆ ಮಂಜೂರು ಮಾಡ್ತದೆ. ಮತ್ತೊಂದು ಕಮಲ ಸಮಿತಿ ಅಂತ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡೋರು ಯಾರು ಅಂತ ಪ್ರಶ್ನೆ ಬಂದಾಗ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಾರೆ, ಒಂದು ಕಮಲ ಸಮಿತಿ ಅಂತೇಳಿ ಮಾಡಿ ಅಲ್ಲಿ ಏನು ಮಾಡ್ತೀವಿ, MP ಇದ್ದಂಥವ್ರು ಯಾರೇ, ಈಗ ಅಲ್ಲಿ MLA ಯಾರು ಇರ್ತಾರೋ, ನಾಳೆ ಸೊರಕೆ MLA ಆದರೆ ಅವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಆನಂತರ MP ಆದವರು ಅದಕ್ಕೆ ಗೌರವಾಧ್ಯಕ್ಷರಾಗಿರ್ತಾರೆ. ಮತ್ತು ಇವರೆಲ್ಲರೂ ಕೂಡ, ಈಗ ಮೇಡಮ್ ಅವರು ಕೂಡ ಅದು ಗೌರವಾಧ್ಯಕ್ಷರು, ಸೊರಕೆಯವರು, ಲಾಲಾಜಿ ಮೆಂಡನ್ ಅವರು, ಮಂಜುನಾಥ್ ಭಂಡಾರಿ ಅವರು ಪಕ್ಷಾತೀತವಾಗಿ ನಡಿಬೇಕು. ದೊಡ್ಡ ವ್ಯವಸ್ಥೆ ಅದು. ಆ ನಿಟ್ಟಿನಲ್ಲಿ ಈಗಾಗಲೇ 40 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಆ ಕೊನೆಯ ದಿವಸ ಮೊದಲನೇ ದಿವಸ ರಾತ್ರಿ ಒಂದು ವಾಟ್ಸಪ್ಪಲ್ಲಿ ಬರುತ್ತೆ, ಈಗ ಅದನ್ನು 4ನೇ ತಾರೀಕಿಗೆ ಮುಂದೂಡಲಾಗಿದೆ, ಸ್ವಾಗತ ಬಯಸುವರು ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಅಂತೇಳಿ. ನಮಗೆಲ್ಲ ಗೊಂದಲ ಉಂಟಾಗ್ತದೆ. ಕೊನೆಗೆ SP ಅವರು ಮಾರನೇ ದಿವಸ ಬೆಳಿಗ್ಗೆ ಫೋನ್ ಮಾಡ್ತೇವೆ, 144 ಸೆಕ್ಷನ್, ಅದು 9:45ಗೆ 144 ಸೆಕ್ಷನ್ ಆಗ್ತೀವಿ ಅಂತೇಳಿ. ಸರ್, ನಾವು ಅಲ್ಲಿ ಮುಹೂರ್ತ ಯಾರನ್ನೂ ಕಾಯೋದಿಲ್ಲ, ಯಾವ ಮಂತ್ರಿಯನ್ನು ಕಾಯೋದಿಲ್ಲ, ಯಾವ ಮುಖ್ಯಮಂತ್ರಿನೂ ಕಾಯೋದಿಲ್ಲ. ನಾವು ಭಾಳ 1 ತಿಂಗಳ ಮುಂಚೆ ಅದನ್ನು ಮುಹೂರ್ತ ಇಟ್ಟು, ಸುಮಾರು ಇದು 9 ತಿಂಗಳ ಪ್ರೋಸೆಸ್ ಇದು. ಅದು VAಯಿಂದ ತಹಶೀಲ್ದಾರ್ಗೆ, ತಹಶೀಲ್ದಾರನ್ನು ಹೇಗೆ AC ಯಿಂದ ಜಿಲ್ಲಾಧಿಕಾರಿಗೆ ಹೋಗಿ ಕೊನೆಗೆ ಅದು ಮಂಜೂರಾಗಿರ್ತಕ್ಕಂಥ. ಇದು ಕೊನೆಯ ಕ್ಷಣದಲ್ಲಿ ಈ ಥರ ಗೊಂದಲ ಉಂಟಾಯಿತು. ನಮಗೆ ಅಲ್ಲಿ ಯಾರನ್ನ ಬಿಟ್ಟು ಮಾಡಬೇಕು ಅಂತ ಏನಿಲ್ಲ, ನಾವು ಎಲ್ಲರನ್ನ ತೊಗೊಂಡು ಕಂಬಳ ಅಂದರೆ ಎಲ್ಲ ಕಡೆಯಲ್ಲಿ ನೋಡಿ. ಅದಕ್ಕೆ ಸರ್ಕಾರಿ ಜಾಗದಲ್ಲಿ ಯಾರು ಇದು ಮಾಡ್ತಾರೋ ಅದಕ್ಕೆ ಅಲ್ಲಿ ಶಾಸಕರೇ ಇಲ್ಲಿ ಅಧ್ಯಕ್ಷರಾಗಿರ್ತಾರೆ. ಮೊದಲು ಗೋಪಾಲ್ ಭಂಡಾರಿಯವರು ಇಲ್ಲಿ ಕಾರ್ಕಳದಲ್ಲಿ ನಿಯಾರಲ್ಲಿ ಮೊದಲು ಅವರು ಪ್ರಾರಂಭ ಮಾಡಿದ ಕಂಬಳ ಅದು. ಕೊನೆಗೆ ಈಗ ಸುನೀಲ್ ಕುಮಾರ್ ನೀವು ನೋಡಿದ್ದೀರಿ, ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಕಂಬಳ ನಡೀತದೆ. ಎರಡನೇದಾಗಿ ಮೂಡುಬಿದ್ರೆಯಲ್ಲಿ ಅಭಯ್ ಚಂದ್ರ ಜೈನ್ ಇರುವಾಗ ಅವರು ಅಧ್ಯಕ್ಷ ಆಗಿದ್ದರು. ಈಗ ಸನ್ಮಾನ್ಯ ಉಮಾನಾಥ್ ಕೋಟಿಯನ್ನು ಮಾಡ್ತಿದ್ದಾರೆ, ಮತ್ತು ಅವ್ರು ಎಲ್ಲರೂ ಬರ್ತಾರೆ. ಈಗ ಮೊನ್ನೆ ಉಮಾನಾಥ್ ಕೋಟಿಯನ್ನು ಮಾಡಿದ ಇದಕ್ಕೆ ಅಭಯ್ ಚಂದ್ರ ಜೈನ್ ಅವರು ಬಂದು ಅವ್ರು ಹೇಳಿದ್ರು, ಒಳ್ಳೆಯ ಒಂದು ಈ ಥರ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಿಲ್ಲ, ಬಟ್ ನನಗೆ ಖುಷಿಯಾಗಿದೆ ಅಂತ ಹೇಳ್ತಾರೆ. ಮೊನ್ನೆ ನರಿಂಗಾನದಲ್ಲಿ ಉಳ್ಳಾಲದಲ್ಲಿ ಅಲ್ಲಿ ಒಂದು ಹೊಸ ಕಮಲ ಶುರುವಾಯಿತು, UT ಖಾದರ್ ಅಧ್ಯಕ್ಷರು. ಅನಂತರದಲ್ಲಿ ಅಶೋಕ್ ರೈ ಅವರು ಆ ಭಾಗದಲ್ಲಿ ಅವರು ಅಧ್ಯಕ್ಷರು. ಈಗ ಎಲ್ಲರೂ ಶಾಸಕರ ಅದೊಂದು ಮೊದಲಿನ ನಿಯಮ, ಸರ್ಕಾರಿ ಜಾಗದಲ್ಲಿ ಯಾರೇ ಮಾಡಲಿ ಅದು ನಿಯಮ. ಮತ್ತು ಎಲ್ಲರನ್ನ ಮಾಡಿಸ್ಕೊಳ್ಬೇಕು ಅಂತ ಮೊನ್ನೆ ನಾವು ಅಲ್ಲಿ ಫ್ಲೆಕ್ಸ್ ಹಾಕಿದ್ವಿ, ಬ್ಯಾನರ್ ಹಾಕಿದ್ವಿ. ಮತ್ತು ನಾನು ಜಿಲ್ಲಾಧಿಕಾರಿ ಹೇಳಿದೆ, ಮೇಡಮ್ ಇದು ಯಾವುದೇ ವೈಯಕ್ತಿಕ ಇದರಲ್ಲಿ ಇಲ್ಲ, ಆದರೆ ಒಂದು ಮುಹೂರ್ತ ಅಂತ ಇರುತ್ತೆ, ಫಸ್ಟ್ ಪ್ರಥಮ ಬಾರಿ ಮಾಡುವಂಥದ್ದು. ನಾವೆಲ್ಲ ಹಿಂದೂ ಧರ್ಮವನ್ನು ನಂಬ್ಕೊಂಡು ಬಂದಿರ್ತಕ್ಕಂಥವ್ರು. ಹಾಗಾಗಿ ಆ ಮುಹೂರ್ತ ಬ್ರಾಹ್ಮಣ ಕೊಟ್ಟಂಥ ಮುಹೂರ್ತ, ಅದರಲ್ಲಿ ನಾವು ಕಂಬಳ ಮಾಡಬೇಕು ಹೊರಟಿದ್ದೀವಿ. ಈ ಕೊನೆ ಕ್ಷಣದಲ್ಲಿ ತಡೆ ಹೊಡಿಸಬೇಕು, ಯಾಕಂದರೆ ಹೊರಟಾಗಿದೆ ಎಲ್ಲಿವರೆಗೆ ಅಂತ ಹೇಳಿದರೆ ನಮಗೆ 9:45ಗೆ ಅಲ್ಲಿ ಪೊಲೀಸರು ಬರ್ತಾರೆ, ಸರ್ 144 ಸೆಕ್ಷನ್ ಹಾಕಿದ್ದೀವಿ ಅಂತೇಳಿ. ಆವಾಗ ಏನಾಗಿದೆ, ನಮ್ಮ ಧನಂಜಯ ಸರ್ಜಿಯವರು ಅಲ್ಲಿ ಬೆಳಿಗ್ಗೆ 6 ಗಂಟೆ ಹೊರಟಿದ್ದಾರೆ, ರಾಜೇಶ್ ನಾಯ್ಕರು ಅವರು ಬೆಳಿಗ್ಗೆ 7 ಗಂಟೆ ಹೊರಟಿದ್ದಾರೆ, ಹರೀಶ್ ಪೂಂಜ್ ಅವರು ಹೊರಟಿದ್ದಾರೆ. ನಾವೊಂದು ಭಾಳ ಅದ್ದೂರಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೊರಟಿರ್ತಕ್ಕಂಥ. ಹಾಗಾಗಿ ನಾಳೆ ಕೂಡ ಏನಾದರೂ ಕಂಬಳ ನಿಂತರೆ ಅದಕ್ಕೆ ಸನ್ಮಾನ್ಯ ಸೊರಕೆಯವರು ಅಲ್ಲಿಯ ಕಾಂಗ್ರೆಸ್ ಪಕ್ಷವೇ ಹೊಣೆಯಾಗುತ್ತೆ ಬಿಟ್ಟರೆ, ಮತ್ತೆ ಹೇಳ್ತಾರೆ ಅದು 4 ಜನ ಜೂಜುಕೋರರಿಗೋಸ್ಕರ ಮಾಡಿರ್ತಕ್ಕಂಥ ಕಂಬಳ ಅಂತ ಹೇಳ್ತಾರೆ. ಈಗ ಆ ಥರ ಮಾತಾಡಬಾರ್ದು, ಅದು ನಮ್ಮ ಪರಂಪರೆ ಇರ್ತಕ್ಕಂಥ ಕಂಬಳ, ಅದು 4 ಜನ ಜೂಜುಗಾರ ಸೇರ್ಕೊಂಡು ಮಾಡಿರ್ತಕ್ಕಂಥ ಕಂಬಳ ಅಂತೇಳಿ ಅವರು. ನಿಮ್ಮ ಮಗ ನಿಮ್ಮ ಮೇಲೆ ಏನಾದ್ರು ವೈಯಕ್ತಿಕ ಮಾತಾಡಿದ್ದಾರೆ? ಯಾರು ನಿಮ್ಮ ಮೇಲೆ ಏನಾದ್ರು ವೈಯಕ್ತಿಕ ಮಾತಾಡಿದ್ದಾರೆ? ನಿಮ್ಮ ಮಗನ ವಿಚಾರ ಆಯಿತು. ಹಾಂ, ಈಗ ಗಣಿ ವಿಚಾರ ಹೇಳಿದರು, ಅಲ್ಲಿ ಬಳ್ಳಾರಿಯಲ್ಲಿ ಗಣಿ ಇದೆ ಅಂತೇಳಿ. ಖಂಡಿತ ನಾನು ಯಾವಾಗ ಗಣಿಲಿತ್ತು 97 ಕಂಪನಿಗಳ ಮೇಲೆ ಸರ್ಕಾರ ಇದು ಮಾಡಿದ್ದಾರೆ, ಎಲ್ಲವೂ ಕೂಡ ಕೋರ್ಟಲ್ಲಿದೆ, ಯಾರಿಗೂ ಶಿಕ್ಷೆ ಆಗಿಲ್ಲ. ಈಗ ನಾವು ಎಲ್ಲ ದಾಖಲೆ ಪೂರಕ ದಾಖಲೆ ಇದು ಮಾಡಿದ್ವಿ. ಆಮೇಲೆ ಪರ್ಮಿಟ್ ಅಂತ ಕೊಡ್ತಾರೆ. ನಮ್ಮದು ವಿ ಆರ್ ದಿ ಓನ್ಲಿ ಕಂಪನಿ ಟು ಸರೆಂಡರ್ ದಿ ಪರ್ಮಿಟ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ನನಗೆ 12 ಲಕ್ಷ ಇದ್ದರೆ ನಾವು ಒಂದು 4 ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತೀವಿ. ಅದು ಲೋ ಗ್ರೇಡ್ ಮೈನ್ಸ್ ನಮ್ಮದು. 8 ಲಕ್ಷ ಟನ್ನನ್ನು ನಾವು ಸರ್ಕಾರಕ್ಕೆ ವಿ ಆರ್ ದಿ ಓನ್ಲಿ ಕಂಪನಿ ಇನ್ ಕರ್ನಾಟಕ ಸರೆಂಡರ್ ಮಾಡಿರ್ತಕ್ಕಂಥ. ಹಾಗೆ ಉಲ್ಲೇಖಿಸಿ ಮಾತಾಡಿದ್ದಾರೆ. ಅದನ್ನು ಉಲ್ಲೇಖಿಸಿ ಹೌದು. ಮತ್ತು ಅದನ್ನು ನಾನೇ ಕೊಟ್ಟಂಥ ಅಫಿಡೇವಿಟ್, ಅದು ಎಲೆಕ್ಷನ್ ಟೈಮಲ್ಲಿ ನಾನೇ ಎಲ್ಲೂ ಯಾವುದು ಮುಚ್ಚಿಟ್ಟಿಲ್ಲ, ಮುಚ್ಚಿಡಬಾರ್ದು, ನಾನೇ ಕೊಟ್ಟಂಥ ಅಫಿಡೇವಿಟ್. ಅದನ್ನ ಇಟ್ಕೊಂಡು 83 ಕೋಟಿ ನಮಗೆ ಕ್ಲೈಮ್ ಮಾಡಿರೋದು 2 ಕೋಟಿ ರೂಪಾಯಿ ಫೈನ್ ಕಟ್ಟುವುದಿಲ್ಲ ಅಂತೇಳಿ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ, ಕಟ್ಟುವುದಿಲ್ಲ ಅಂತೇಳಿದ್ವಿ ನಾವು. ಹಾಗಾಗಿ ಅದು ಕೋರ್ಟಲ್ಲಿ ನಡೀತದೆ, ಒಂದಕ್ಕೆ ಕೋರ್ಟ್ ಸ್ಟೇ ಸಿಕ್ಕಿದೆ. ನೀವು ಇಲ್ಲಿ ಬಂದು ಮಾಡಿದ್ದೇನು ಪ್ರಾರ್ಥನೆಯ ಪ್ರಮಾಣವ? ಇಲ್ಲ, ನಾವು ಪ್ರಾರ್ಥನೆ ಮಾಡಿದಷ್ಟೇ. ನಾವು ಪ್ರಾರ್ಥನೆ ಅಂದರೆ ಇನ್ನೂ ಈ ಥರ ನೋಡಿ ಏನಾಗ್ತದೆ, ತುಂಬ ನೋವಿಂದ ಹೇಳ್ತೇನೆ, ಇದು ಮತ್ತೆ ಈ ಥರ ಮರುಗಡಿಸಬಾರ್ದು. ಒಂದು ಸುಳ್ಳನ್ನು 10 ಸಲ ಹೇಳುವಂಥದ್ದು, ಅದಕ್ಕೆ ಹೇಳ್ತೇನೆ. ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ. ಅವ್ರು ಮೊನ್ನೆ ಯಾರು ಹೇಳ್ತಿದ್ರು, ಒಂದು ರಸ್ತೆ ಬದಿ ಮಾರಿಯಮ್ಮ ಅಂತೇಳಿ,
ಪತ್ರಿಕಾಗೋಷ್ಠಿ ನೀವೆಲ್ಲ ಇದ್ರಿ ಬಹುಶಃ. ಇದು ರಸ್ತೆ ಬದಿ ಮಾರಿಯಮ್ಮಲ್ಲ, ತಲಾಂತರದಿಂದ ಅನಾದಿಯಿಂದ